ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಜಯ ಪದವಿ ಪೂರ್ವ ಕಾಲೇಜು ಹಗಲು ಮತ್ತು ಸಂಜೆ ಕಾಲೇಜು ದಿನಾಚರಣೆ 2022-23 ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರಾದ ಡಾಕ್ಟರ್ ಅನಂತ್ ಕೆ ಅತ್ರೆ ಸರ್ ಅವರೇ, ವಿಶೇಷ ಆಹ್ವಾನಿತರು, ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನ್ಯಾಯದಾನ ವಿತರಣೆಯ ವಕೀಲ್ ಕಿ ರೊತ್ತಿ ಹಾಗೂ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರುವ ಹಿರಿಯರಾದ ಸಂಸ್ಥೆಯ ಕಾರ್ಯದರ್ಶಿಗಳೂ ಆದ ಶ್ರೀ ಎನ್ ಬಿ ಭಟ್ ಸರ್ ಅವರೇ, ಕಾಲೇಜಿನ ಪ್ರಾಂಶುಪಾಲರೇ, ಉಪಪ್ರಾಂಶುಪಾಲರೇ, ಬೋಧಕ ವರ್ಗದ ಎಲ್ಲ ಗುರುಗಳೇ, ಗುರುಮಾತೆಯರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾಲೇಜು ದಿನಾಚರಣೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಯುವ ಮಿತ್ರರೇ, ಅದ್ಭುತವಾದ ಸ್ವಾಗತ ನೃತ್ಯವನ್ನು ಮಾಡಿದ ಧನು ಮತ್ತು ತಂಡ, ಅದಕ್ಕೆ ಅದ್ಭುತವಾದ ನಿರ್ದೇಶನ, ಪರಿಕಲ್ಪನೆ, ಅದನ್ನು ವೇದಿಕೆ ಮೇಲೆ ತಂದ ಸ್ವರೂಪ ಅರ್ಥಶಾಸ್ತ್ರದ ಪ್ರೊಫೆಸರ್ ಮೇಡಮ್ ಶಿಲ್ಪಕಲಾ ಮೇಡಮ್ ರವರೇ, ಅತ್ಯದ್ಭುತ ನಾಡಗೀತೆಯನ್ನು ಹಾಡಿದ ನಿಮ್ಮ ಸ್ನೇಹಿತ ತನುಷ್ ಅಲ್ವೇ, ತನುಷ್ ರವರೇ, ಎಲ್ಲ ಮಿತ್ರರೇ, ಆ ನಾಡಗೀತೆ, ಆ ಪ್ರಾರ್ಥನಾ ನೃತ್ಯ ಬಹಳ ಮುಖ್ಯವಾದದ್ದು. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲಕ್ಕೂ ಸರ್ವಶಕ್ತ ಭಗವಂತನ ಅಪ್ಪಣೆ, ಅವನ ರಕ್ಷೆಯನ್ನು ಕೋರಿ ನಮ್ಮ ಜೀವನವನ್ನು ನಾವು ಆರಂಭ ಮಾಡ್ತೇವೆ, ನಿತ್ಯ ಬದುಕನ್ನು ಆರಂಭ ಮಾಡ್ತೇವೆ. ಮಹಾವಿಷ್ಣುವಿನ ದಶಾವತಾರ ಕೇವಲ ಒಂದು ಪುರಾಣ ಅಲ್ಲ, ಶ್ರೀಮನ್ನಾರಾಯಣನ ಆ ಅವತಾರಗಳೆಲ್ಲ ಕೇವಲ ಪೂಜೆಗಲ್ಲ, ಕೇವಲ ಆರಾಧನೆಗಲ್ಲ, ಸ್ತುತಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಆ ಅವತಾರಗಳನ್ನೆಲ್ಲ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳಾಗಿ, ನಾಳೆಯ ರಾಷ್ಟ್ರದ ನಿರ್ಮಾಣದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಾಗಿ, ಆ ಅವತಾರಗಳ ಕಲ್ಪನೆ, ಆ ಅವತಾರದ ಉದ್ದೇಶ, ಅದರ ಹಿನ್ನೆಲೆ, ಆ ನೃತ್ಯ ಸಂಯೋಜನೆ ಮಾಡಿದ ವ್ಯಕ್ತಿಗಳಿಂದ ಕಲಿಯಲಿಕ್ಕಿದೆ. ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಬೇಕಾದ್ರೆ ನಿಮ್ಮ ಜೊತೆ ನಾನು ಮಾತನಾಡಿದೆ. ಐ ಸಿ ಮೈಸೆಲ್ಫ್ ಇನ್ ಯು, ನಿಮ್ಮಲ್ಲಿ ನನ್ನನ್ನು ನಾನು ನೋಡ್ತಾ ಇದ್ದೇನೆ. ನಾನು PUC ಓದಬೇಕಾದ್ರೆ, ಗ್ರ್ಯಾಜುಯೇಷನ್ ಓದಬೇಕಾದ್ರೆ ನೀವು ಇಟ್ಕೊಂಡು ಹಾಗೆ ಕನಸುಗಳನ್ನು ಇಟ್ಕೊಂಡಿದ್ದೆ. CA ಆಗಬೇಕು, IPS ಆಗಬೇಕು, SI ನಾನು ಆಗಬೇಕು, KAS ಮಾಡಬೇಕು, ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು. ನನ್ನ ತಂದೆ BMTC ಕಂಡಕ್ಟರ್, ನಮ್ದೊಂದು ತರಕಾರಿ ಅಂಗಡಿ ಇದೆ, ತಂದೆ ತೀರು ಹೋಗಿದ್ದಾನೆ, ತಾಯಿ ಮನೆಗೆಲಸ ಮಾಡ್ತಾ ಇದ್ದಾಳೆ, ನಮ್ಮಪ್ಪ RTO ಇನ್ಸ್ಪೆಕ್ಟರ್ ಅಂತ ನೀವೆಲ್ಲ ಹೇಳಿದಾಗ ನಿಮ್ಮ ಕೌಟುಂಬಿಕ ಹಿನ್ನೆಲೆ ನನ್ನ ಕಣ್ಣೆದುರಿಗೆ ಬರ್ತದೆ. ನೀವು ಯಾವ ಕುಟುಂಬದಿಂದ ಬಂದಿದ್ದೀರಾ, ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿಗಳು ಇಟ್ಟಿರುವ ನಿರೀಕ್ಷೆ ಎಂತಹದ್ದು, ನಿಮ್ಮ ಬಗ್ಗೆ ಅವರು ಹೊಂದಿರತಕ್ಕಂಥ ಕಲ್ಪನೆ, ನನ್ನ ಮಗ, ನನ್ನ ಮಗಳು,
ಓದ್ತಾ ಇದ್ದಾನೆ, ಓದ್ತಾ ಇದ್ದಾಳೆ, ನನ್ನ ಕಷ್ಟ ಪರಿಹರಿಸುವ ಸಾಧನ ಇವಳು, ನನಗಿರ್ತಕ್ಕಂಥ ಎಲ್ಲ ಕೊರತೆ, ನನಗಿರ್ತಕ್ಕಂಥ ಎಲ್ಲ ಸಮಸ್ಯೆಗೆ ಪರಿಹಾರ ನನ್ನ ಮಗ, ನನ್ನ ಮಗಳು, ಅವಳು ಓದ್ತಾ ಇದ್ದಾಳೆ, ಅವನು ಓದ್ತಾ ಇದ್ದಾನೆ, ಅವನೊಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ, ಅವನೊಬ್ಬ ದೊಡ್ಡ ವ್ಯಕ್ತಿ ಆಗ್ತಾಳೆ, ಅವಳಿಗೋಸ್ಕರ ನಾನು ಶ್ರಮ ಪಡ್ತಾ ಇದ್ದೇನೆ. ಇನ್ನೇನು ಭಾಳ ದಿನ ನಾನು ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಅವಳು ಡಿಗ್ರಿ ಮುಗಿದ ಮೇಲೆ ಒಂದು ನೌಕರಿ ಮಾಡ್ತಾಳೆ, ಮನೆತನಕ್ಕೆ ಹೆಸರು ತರ್ತಾನೆ, ನನ್ನನ್ನು ನೋಡಿಕೊಳ್ತಾನೆ ಅನ್ನುವ ನಿರೀಕ್ಷೆಯ ಒಂದು ಬಹುದೊಡ್ಡ ಆಶಯ ನಿಮ್ಮ ಎಲ್ಲ ತಂದೆ ತಾಯಿಗಳಿಗೂ ಇರ್ತದೆ. ಮಕ್ಕಳಾಗಿ, ವಿದ್ಯಾರ್ಥಿಗಳಾಗಿ, ಮಕ್ಕಳಾಗಿ ತಂದೆ ತಾಯಿಗಳಿಗೆ, ವಿದ್ಯಾರ್ಥಿಗಳಾಗಿ ಶಾಲಾ ಕಾಲೇಜಿಗೆ, ನಿಮ್ಮ ಎಲ್ಲ ಶಿಕ್ಷಕರ ಶಿಷ್ಯರಾಗಿ ಆಸ್ ಎ ಸ್ಟೂಡೆಂಟ್ಸ್ ಯು ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟೀಸ್. ನಿಮಗೆ ಕೆಲ ಕರ್ತವ್ಯಗಳಿದೆ, ನಿಮಗೆ ಕೆಲ ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳನ್ನು ನಿರ್ವಹಿಸುವ ಬಗೆ, ಆ ಜವಾಬ್ದಾರಿಗಳನ್ನು ನೀವು ಅರ್ಥ ಮಾಡಿಕೊಳ್ಳುವ ಬಗೆ, ನೀವು ಅದಕ್ಕೆ ಕೊಡುವ ವ್ಯಾಖ್ಯಾನ ನಿಮ್ಮ ಭವಿತವ್ಯವನ್ನು ನಿರ್ಧರಿಸುತ್ತೆ. ಹಾಗಿದ್ರೆ ಟುವಾರ್ಡ್ಸ್ ಮೈ ಹೋಮ್, ಟುವಾರ್ಡ್ಸ್ ಮೈ ಪೇರೆಂಟ್ಸ್, ಟುವಾರ್ಡ್ಸ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವೇರ್ ಐ ಆಮ್ ಸ್ಟಡಿಂಗ್, ಆರ್ ಟುವಾರ್ಡ್ಸ್ ದ ಸೊಸೈಟಿ ಆರ್ ಅ ಸ್ಟೇಟ್, ಅ ನೇಷನ್ ವೇರ್ ಐ ಆಮ್ ಲಿವಿಂಗ್, ವಾಟ್ ಆರ್ ದ ಡೆಫಿನಿಷನ್ಸ್ ದಟ್ ಆರ್ ಗವರ್ನಿಂಗ್ ಮೀ? ನನ್ನನ್ನು ಆಳುತ್ತಿರುವ, ನನ್ನನ್ನು ನಿಯಂತ್ರಿಸುತ್ತಿರುವ ಆ ವ್ಯಾಖ್ಯಾನಗಳೇನು? ನಾನೇನಾಗಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕಾಗಿ ಪ್ರಸ್ತುತ ನಾನು ಏನು ಮಾಡ್ತಾ ಇದ್ದೀನಿ? ಆಮ್ ಐ ಒನ್ ಅಮಂಗ್ ದೆಮ್ ಹೂ ಈಸ್ ಸಿಂಪ್ಲಿ ಕಮಿಂಗ್, ಹೂ ಈಸ್ ಸಿಂಪ್ಲಿ ಸ್ಟಡಿಂಗ್, ಮಗಿಂಗ್ ಅಪ್, ರೀಡಿಂಗ್, adjusting to the according present prevailing situation, going back and sitting at home? ಕೇವಲ ನಾನು ಬಂದೆ, ಓದದೆ, ವಾಪಸ್ ಹೋಗುವ ವ್ಯಕ್ತಿನ, ಅಥವಾ ಸುತ್ತಮುತ್ತಲಿನ ವಾತಾವರಣವನ್ನು ಗ್ರಹಣ ಮಾಡುವ ಆ ಗ್ರಹಿಕೆಯನ್ನು ನಾನು ಹೊಂದಿದ್ದೀನ? ಶಿಕ್ಷಣ ಅಂದ್ರೇ ಗಮನಿಸೋದು, ಶಿಕ್ಷಣ ಅಂದ್ರೇ ಗ್ರಹಿಸುವುದು, ಶಿಕ್ಷಣ ಅಂತಂದ್ರೇ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ನೋಡಿ, ಅರ್ಥೈಸಿಕೊಂಡು, ಚರ್ಚಿಸಿ, ಪ್ರಶ್ನಿಸಿ, ನನ್ನ ವ್ಯಕ್ತಿತ್ವದ ಒಂದು ಗುಣವನ್ನಾಗಿ ಮಾಡಿಕೊಳ್ಳುವುದು. ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವ? ನಮಗೆ ಮಹಾತ್ಮ ದಶಾವತಾರದಲ್ಲಿ ಒಂದು ಅಂತ ನಾವೆಲ್ಲ ನಂಬಿರುವ ಮಹಾತ್ಮ ಬುದ್ಧ, ಸಿದ್ಧಾರ್ಥನಾಗಿ ಬುದ್ಧನಾದನಲ್ಲ, ಅಸಮಾನತೆಯನ್ನು ತೊಡೆಯಲಿಕ್ಕೆ, ಮನುಷ್ಯನ ಬದುಕಿನ ಎಲ್ಲ ಕಷ್ಟಗಳ ಮೂಲ ಕಾರಣ ಆಸೆ, ಅತಿ ಆಸೆ, ಇದನ್ನು ನಿವಾರಣೆ ಮಾಡಲಿಕ್ಕೆ ಅವನು ಕಂಡುಕೊಟ್ಟ ಅಷ್ಟಾಂಗ ಮಾರ್ಗ. ಆ ಅಷ್ಟಾಂಗ ಮಾರ್ಗವನ್ನು ನಾನು ಗಮನಿಸಿದ್ದೀನ? ನನಗೇನಾದರೂ ಅದರ ಬಗ್ಗೆ ಇದೆಯಾ? ಬುದ್ಧನ ಅವತಾರವನ್ನು ನಾವು ಎತ್ತಬೇಕು, ಅಸಮಾನತೆಯನ್ನು ತೊಡೆದು ಹಾಕಲಿಕ್ಕೆ, ಸರ್ವರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ. ಆ ಬುದ್ಧ, ಆ ಬುದ್ಧನ ಆಲೋಚನೆ, ಮಹಾತ್ಮ ಬುದ್ಧನ ಆ ವ್ಯಕ್ತಿತ್ವ, ಅವನ ಧರ್ಮ ಬೋಧನೆ, ಅವನ ಇಡೀ ಜೀವನದ ಒಟ್ಟು ಸಾರಾಂಶ, ಉಪದೇಶ ನನ್ನ ವ್ಯಕ್ತಿತ್ವದಲ್ಲಿ ಕೆಲಸ ಕಾರ್ಯದ ರೂಪದಲ್ಲಿ ಕಾಣ್ತಾ ಇದೆಯಾ? ಪರಶುರಾಮ ತಂದೆಯ ವ್ಯಾಖ್ಯಪಾಲಕ, ನನ್ನ ಮನೆದೇವರು ಸೌದತ್ತಿ ಯಲ್ಲಮ್ಮ, ಅವರ ಮಗ, ಅವನ ತಂದೆ ಜಮದಗ್ನಿ, ಮಹಾನ್ ಋಷಿ. ಆ ಆಜ್ಞಾಧಾರಕ ಪರಶುರಾಮನ ಗುಣಗಳು ನನ್ನಲ್ಲಿದೆಯಾ? ನನ್ನ ತಂದೆ ಹೇಳಿದ್ದನ್ನು ಪಾಲಿಸುವುದು, ಅಥವಾ ಜಗತ್ತಿಗೆ ಅಂದು ಎಲ್ಲ ರಾಜ ಮಹಾರಾಜರುಗಳ ಉಪಟಳ ಹೆಚ್ಚಾದಾಗ ಆ ಭೂಮಿಯ ತೂಕವನ್ನು ನಿರ್ವಹಿಸಲಿಕ್ಕೆ, ಸಮತೋಲವನ್ನು ಕಾಯ್ದುಕೊಳ್ಳಲಿಕ್ಕೆ ಅವನು ತೆಗೆದುಕೊಂಡು ಹೊರಟ ಪರಶುರಾಮನ ಪರಶು,
ಆ ಶಕ್ತಿ, ದುಷ್ಟ ಸಂಹಾರ, ಶಿಷ್ಟ ರಕ್ಷೆ, ಆ ಛಾತಿ, ಆ ಧೈರ್ಯ, ಆ ಅವತಾರದ ಸ್ವರೂಪ ನನ್ನಲ್ಲಿದೆಯಾ? ಆಜ್ಞಾಧಾರಕನೂ ಹೌದು, ಜಗದ ಸರ್ವ ಸಮತೋಲವನ್ನು ಕಾಯ್ದುಕೊಳ್ಳಲಿಕ್ಕೆ ಕತ್ತಿ ಎತ್ತಿ ಯುದ್ಧ ಮಾಡುವ ಛಾತಿ, ಇದು ಪರಶುರಾಮನ ಗುಣ. ಅದು ನನ್ನಲ್ಲಿದೆಯಾ? ಧರ್ಮ ಬೋಧಕನಾಗಿ ಜೀವನ ಪೂರ್ತಿ ಹುಟ್ಟಿನಿಂದ ಕೊನೆವರೆಗೂ ಕೂಡ ಸಂಕಷ್ಟಗಳನ್ನೇ ಎದುರಿಸಿದ ಶ್ರೀಕೃಷ್ಣ ಪರಮಾತ್ಮನ ಆ ಲೀಲಾ ಶಕ್ತಿ, ಸಮಯ ಪ್ರಜ್ಞೆ ಯದಾ ಯದಾ ಧರ್ಮದ ಸ್ಥಾಪನೆಗಾಗಿ, ಧರ್ಮದ ರಕ್ಷಣೆಗಾಗಿ, ಕಾಲ ನಿಯಮದ ಅನುಕರಣೆಗಾಗಿ ಅತಿಯಾಸೆ, ಮೋಹ, ಲೋಭ, ದುಷ್ಟತೆ ಇದೆಲ್ಲವನ್ನೂ ಕೂಡ ಸ್ವತಃ ಯುದ್ಧ ಮಾಡದೆ, ಸ್ವತಃ ಕತ್ತಿ ಎತ್ತದೆ ಅವರ ಜೊತೆಗಿರುವ ವ್ಯಕ್ತಿಗಳಿಗೆ ಆ ಸ್ಫೂರ್ತಿಯನ್ನ ತುಂಬಿ, ಒಬ್ಬ ಅರ್ಜುನ, ಒಬ್ಬ ಧರ್ಮರಾಯ, ಇನ್ನೊಬ್ಬ ವ್ಯಕ್ತಿಯನ್ನ, ಒಬ್ಬ ರಾಧೆ, ಇನ್ನೊಂದು ಮತ್ತೊಂದು ಅಂತ ನಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳಲ್ಲಿ ಆ ಸ್ಫೂರ್ತಿಯನ್ನ ತುಂಬಿ, ನನ್ನ ಅಣ್ಣನೇ ಆಗಿರಲಿ, ತಮ್ಮನೇ ಆಗಿರಲಿ, ನನ್ನ ತಂದೆಯೇ ಆಗಿರಲಿ, ತಾಯಿಯೇ ಆಗಿರಲಿ, ಓದುತ್ತಿರುವ ಶಾಲೆಯೇ ಆಗಿರಲಿ, ವಾಸಿಸುತ್ತಿರುವ ಸ್ಥಳವೇ ಆಗಲಿ, ಆ ಶ್ರೀಕೃಷ್ಣ ಪರಮಾತ್ಮನ ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಸು ಕದಾಚನ, ಕೆಲಸ ಮಾಡುವ ಆ ಕರ್ತವ್ಯ ಪ್ರಜ್ಞೆ ನಮ್ಮಲ್ಲಿ ಹಿಡಿಕೆ ಹಾಕ್ತಾ ಇದೆಯಾ? ಆ ಶ್ರೀಕೃಷ್ಣ ಪರಮಾತ್ಮನಿಂದ ನಾನು ಕಲಿತ ಅಂಶಗಳೇನು? ಎಲ್ಲ ಕಷ್ಟಗಳಿದ್ದರೂ ಆ ಎಲ್ಲ ಕಷ್ಟಗಳನ್ನು ಮೀರಿ ಸಮಾಜದ ಒಳಿತಿಗಾಗಿ, ಇಡೀ ರಾಷ್ಟ್ರದ ಒಳಿತಿಗಾಗಿ, ಲೋಕದ ಹಿತಕ್ಕಾಗಿ ಎಲ್ಲ ಸವಾಲುಗಳನ್ನು ಸ್ವೀಕರಿಸುವ ಗುಣ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ನಾನು ಮಾಡಬೇಕಾದ ತಪಸ್ಸು ನನ್ನ ವ್ಯಕ್ತಿತ್ವದಲ್ಲಿ ಇಣಿಕೆ ಹಾಕ್ತಾ ಇದೆಯಾ? ನನ್ನ ವ್ಯಕ್ತಿತ್ವದಲ್ಲಿ ಇಣಿಕೆ ಹಾಕ್ತಾ ಇದೆಯಾ? ಯಾರೋ ಒಬ್ಬ ವ್ಯಕ್ತಿ, ಬಲಾಢ್ಯ ವ್ಯಕ್ತಿ, ಬಲಿಚಕ್ರವರ್ತಿ ಎಂತವನು ಬಂದಾಗ ಲೋಕವನ್ನು ಕಾಣಲಿಕ್ಕೆ ವಾಮನನಾಗಿ ಅತೀ ಸಣ್ಣ ವೇಷದಲ್ಲಿ, ರೂಪದಲ್ಲಿ, ಚರ್ಮದೇಹಧಾರಿಯಾಗಿ ನಿಯಂತ್ರಿಸಲಿಕ್ಕೆ ಆ ವಾಮನ ರೂಪನಾದರೂ ಕೂಡ ಇಡೀ ಬ್ರಹ್ಮಾಂಡಕ್ಕೆ ಜ್ಞಾನದ ಮೂಲಕ, ಅಂತಃಶಕ್ತಿಯ ಮೂಲಕ ಆ ಮಟ್ಟಕ್ಕೆ ಬೆಳೆಯುವ ಧೀಶಕ್ತಿ ನಮ್ಮಲ್ಲಿದೆಯಾ? ಬೇರೂರಿದೆಯಾ? ಪೈರೊಡೆದಿದೆಯಾ? ಮೈದಳೆದಿದೆಯಾ? ಈ ಪ್ರಶ್ನೆ ಚರಿತ್ರೆಯಿಂದ ನಾವು ಕಲಿಯಲಿಕ್ಕೆ ಇರಬೇಕಾದ ಅಂಶಗಳು. ಯಾವ ವ್ಯಕ್ತಿಯೂ ಸಾಮಾನ್ಯನಲ್ಲ, ಶ್ರೀಕೃಷ್ಣ ಪರಮಾತ್ಮನೇ ಹೇಳುವ ಹಾಗೆ. ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳುವ ಶಕ್ತಿ ಇದೆ. ನಾನು ಹೇಳುವುದಲ್ಲ, ನಮ್ಮ ಪರಂಪರೆ ಹೇಳುವ ಮಾತು, ನಾನು ಹೇಳುವುದಲ್ಲ.